You know, this verse I quoted yesterday, I want to show it to you again in 2 Timothy 2. ಎರಡನೇ ತಿಮೋತಿಯಲ್ಲಿ ನಾನು ನಿನ್ನೆ ತೋರಿಸಿದಂಥ ವಚನವನ್ನು ಮತ್ತೆ ತೋರಿಸಲಿಕ್ಕೆ ಬಯಸ್ತೇನೆ. Timothy was Paul's closest co-worker. ತಿಮೋತಿ ಪೌಲನ ಅತಿ ಹತ್ತಿರದ ಅನುಯಾಯಿಯಾಗಿದ್ದ. And Paul had explained many things to him. ಪೌಲನು ತಿಮೋತಿಗೆ ಬಹಳಷ್ಟು ವಿಷಯಗಳನ್ನು ವಿವರಿಸಿದ್ದನು. But there were certain things he could not explain. ಕೆಲವು ವಿಷಯಗಳನ್ನು ಆತ ವಿವರಿಸಲಿಕ್ಕೆ ಸಾಧ್ಯವಾಗಲಿಲ್ಲ. And so he tells him in 2 Timothy 2:7. ಎರಡನೇ ಅಧ್ಯಾಯ 7ನೇ ವಚನವನ್ನು ನೋಡೋಣ. 2 Timothy. ಎರಡನೇ ತಿಮೋತಿ 2:7. ಎರಡನೇ ಅಧ್ಯಾಯ 7ನೇ ವಚನ. He says, think about what I say. ನಾನು ಹೇಳುವುದನ್ನು ಯೋಚಿಸು. And then the Lord alone can give you understanding. ಕರ್ತನು ಎಲ್ಲದರಲ್ಲಿಯೂ ನಿನಗೆ ವಿವೇಕವನ್ನು ದಯಪಾಲಿಸುವನು. This thing which I just told you now. ನಾನು ಹೇಳಿದ ವಿಷಯಗಳನ್ನು, how much Jesus suffered on the cross. ಯೇಸು ಶಿಲುಬೆ ಮೇಲೆ ಎಷ್ಟು ಕಷ್ಟಪಟ್ಟನು ಅನ್ನೋದು. You know what I say? ನಾನು ಏನು ಹೇಳ್ತೀನಿ ಗೊತ್ತಾ? Think about what I said. ನಾನು ಹೇಳಿದಾಗ ಅದರ ಬಗ್ಗೆ ಯೋಚಿಸಿ. Only the Lord can give you understanding. ಕರ್ತನು ಮಾತ್ರ ನಿಮಗೆ ವಿವೇಕವನ್ನು ಕೊಡ್ತಾನೆ. If you are lazy not to think about what I have said, ನಾನು ಹೇಳಿದ್ರ ಬಗ್ಗೆ ಯೋಚಿಸಲಿಕ್ಕೆ ನೀವು ಸೋಮಾರಿಯಾಗಿದ್ರೆ, you will remain in the same condition that you are right now. ನೀವು ನಿಮಗೆ ಇವಾಗ ಇರುವಂತಹ ಸ್ಥಿತಿಯಲ್ಲಿಯೇ ಯಾವಾಗಲೂ ಇರ್ತೀರಾ. Because I'll tell you something, God never rewards a lazy person. ದೇವರು ಒಬ್ಬ ಸೋಮಾರಿಗೆ ಬಹುಮಾನವನ್ನು ಕೊಡಲ್ಲ, ಗೌರವವನ್ನು ಕೊಡಲ್ಲ. He rewards those who diligently seek him. ಯಾರು ಆತನನ್ನು ಪೂರ್ಣ ಇಚ್ಛೆಯಿಂದ ಹುಡುಕ್ತಾರೋ ಅಂಥವ್ರಿಗೆ ಮಾತ್ರ ಅವರು ಬಹುಮಾನವನ್ನು ಕೊಡುವಂಥವ್ರು. I have seen something in the last 30 years of preaching these truths. ಈ ಕಡೆಯ 30 ವರ್ಷಗಳಲ್ಲಿ ಈ ಸತ್ಯಗಳನ್ನು ಹೇಳಿ ನಾನು ನೋಡ್ತಾ ಇದ್ದೀನಿ. This number of people hear these truths and they all understand it. ಈ ಕೆಲವು ಸತ್ಯಗಳನ್ನು ಕೇಳ್ಬಿಟ್ಟು ಅರ್ಥ ಮಾಡ್ಕೊಳ್ತಾರೆ. But some people's lives are changed. ಆದರೆ ಕೆಲವರ ಜೀವಿತ ಮಾತ್ರ ಬದಲಾಗುತ್ತೆ. Most of them, their lives are not changed. ಬಹಳಷ್ಟು ಜನರ ಜೀವಿತ ಬದಲಾಗಿಲ್ಲ. And I used to wonder, why is this? ಯಾಕೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. 100 people listen to me, they all understand it, but only 5 of them, their life is changed. 100 ಜನ ನಾನು ಹೇಳಿರೋ ಮಾತನ್ನ ಕೇಳ್ತಾರೆ, ಆದರೆ 5 ಜನರ ಜೀವಿತ ಮಾತ್ರ ಬದಲಾಗುತ್ತೆ. Then I realized, ನಂತರ ನಾನು ತಿಳ್ಕೊಂಡೆ, only 5 meditated on what I said and sought God to understand it. ಅದರಲ್ಲಿ 5 ಜನ ಮಾತ್ರ ನಾನು ಹೇಳಿದ್ದನ್ನ ಧ್ಯಾನ ಮಾಡಿ ದೇವರನ್ನ ಹುಡುಕಿದ್ದಾರೆ. The rest of them got it in their heads. ಉಳಿದವರು ತಲೆಯಲ್ಲಿ ಮಾತ್ರ ಅವರನ್ನು ಅರ್ಥ ಮಾಡ್ಕೊಂಡಿದ್ದಾರೆ. 5 of them got it in their hearts. 5 ಜನರು ಹೃದಯದಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ. Their life was changed. ಅವರ ಜೀವಿತ ಬದಲಾಗಿದೆ. The other 95 ಜನ ಉಳಿದವರು, they will go for another 100 conferences and their life will not change one bit. ಅವರು ಉಳಿದ 100 ಕಾನ್ಫರೆನ್ಸ್ ಕೂಟಗಳಿಗೆ ಹೋಗ್ತಾರೆ, ಅವರ ಜೀವಿತ ಹಾಗೆ ಉಳಿಯುತ್ತೆ. The last 100 conferences did not change their life. Next 100 conferences will not change their life. ಕಡೆಯ 100 ಕಾನ್ಫರೆನ್ಸ್ಗಳು ಅವರ ಜೀವಿತವನ್ನು ಬದಲಾಯಿಸಿಲ್ಲ. ಮುಂದಿನ because of one simple reason. ಒಂದು ಕಾರಣದಿಂದ, they are lazy. ಅವರು ಸೋಮಾರಿಗಳು. They want to be spoon fed. ಅವರಿಗೆ ಚಮಚದಲ್ಲಿ ತಿನ್ನಿಸಬೇಕು. Somebody must come and give them. ಅವರಿಗೆ ಯಾರಾದರೂ ತಿನ್ನಿಸಬೇಕು. They are too lazy to chew themselves and find out what is God trying to say to me. ಅವರು ತಾವೇ ಕಚ್ಚಿ ಅಗಿಯೋದಕ್ಕೆ ಗೊತ್ತಿಲ್ಲ ದೇವರ ವಾಕ್ಯಗಳನ್ನ. So they get ದೇವರು ಏನು ಹೇಳ್ತಾ ಇದ್ದಾರೆ ಅಂತ ಅವ್ರಿಗೇನು ಸಿಗೋದಿಲ್ಲ. God is a rewarder of those who diligently seek him. ಯಾರು ಪೂರ್ಣ ಹೃದಯದಿಂದ ದೇವರನ್ನ ಹುಡುಕ್ತಾರೋ ಅವರಿಗೆ ದೇವರು ಪ್ರತಿಫಲವನ್ನು ಕೊಡ್ತಾನೆ. Let me show you a verse in Genesis chapter 3. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ಳೋಣ. One of the results of sin is this. ಈ ಪಾಪದ ಪ್ರತಿಫಲ ಇದಾಗಿದೆ, ಫಲಿತಾಂಶ. The Lord told Adam, ದೇವರು ಆದಮನಿಗೆ ಹೇಳಿದರು, now because you have disobeyed me, there are some punishments that are going to come. ನೀನು ನನ್ನನ್ನು ವಿಧೇಯನಾಗಿಲ್ಲದೆ ಇರೋದ್ರಿಂದ ನೀನು ಇದನ್ನು ಅನುಭವಿಸ್ತೀಯ ಅಂತ. One of the things was this. ಮೊದಲು ಒಂದು ಇದಾಗಿತ್ತು ಅದರಲ್ಲಿ. For example, verse 18, there will be thorns and thistles. ಭೂಮಿಯಲ್ಲಿ ಮುಳ್ಳು ಗಿಡಗಳು ಕಳೆಗಳು ಬೆಳೆಯುವು. And we know that's true for all of us. ಹೌದು, ನಮಗೆಲ್ಲ ಗೊತ್ತಿದೆ. And here's another thing. ಇನ್ನೊಂದು ವಿಷಯ, verse 19, 19ರಲ್ಲಿ, by the sweat of your face you will eat your bread. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. That means you have to perspire in order to earn your living.
ಅಂದರೆ ನಿಮ್ಮ ಜೀವಿತವನ್ನು ಸಂಪಾದಿಸಬೇಕಾದ್ರೆ ನೀವು ಬೆವರಿಳಿಸಬೇಕು ಅಂತ ಹೇಳುತ್ತೆ. You've got to work hard to feed your family. ನಿಮ್ಮ ಕುಟುಂಬಕ್ಕೆ ಊಟ ಕೊಡಬೇಕು ಅಂದರೆ ನೀವು ಕಷ್ಟಪಡಬೇಕಾಗಿದೆ. In 2 Thessalonians 3 it says if a man doesn't work he shouldn't eat. 2 ಥೆಸಲೋನಿಕ 3 ಹೇಳುತ್ತೆ ಅವನು ಯಾರು ಕೆಲಸ ಮಾಡಲ್ಲ ಅವನು ಊಟ ಮಾಡಬಾರ್ದು ಅಂತ. Yeah, that is related to this. By the sweat of your face you shall eat your bread. ಇಲ್ಲಿ ನೀನು ಬೆವರುಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು ಅಂತ ಹೇಳುತ್ತೆ. The other verse is 2 Thessalonians 3. 2 ಥೆಸಲೋನಿಕದಲ್ಲಿ ನೋಡ್ತೇವೆ 3ನೇ ಅಧ್ಯಾಯ and verse 10. 2 Thessalonians 3:10. 2 ಥೆಸಲೋನಿಕ 3:10 ನೋಡೋಣ. Supposing a person does not want to sweat, ಒಬ್ಬ ಮನುಷ್ಯನಿಗೆ ಬೆವರಿಳಿಸೋದಕ್ಕೆ ಇಷ್ಟ ಇಲ್ಲ, ಏನು ಮಾಡಿ? then he shouldn't eat. ಅವನು ಊಟ ಮಾಡಬಾರ್ದು. Verse 10 last part, if a man will not work neither let him eat. ಕೆಲಸ ಮಾಡಲೊಲ್ಲದವನು ಊಟ ಮಾಡಬಾರದೆಂದು ನಿಮಗೆ ಆಜ್ಞಾಪಿಸಿದ್ದೇವೆ ಅಷ್ಟೇ ಅಂತ ಹೇಳಿ. That's why we should never encourage lazy people in the church by giving them money. ನಾವು ಸಭೆಯಲ್ಲಿ ಮುಖ್ಯವಾಗಿ ಸೋಮಾರಿಗಳಿಗೆ ಹಣ ಕೊಟ್ಟು ಪ್ರೋತ್ಸಾಹಿಸಬಾರ್ದು. I never do that. ನಾನು ಯಾವತ್ತೂ ಮಾಡೋದಿಲ್ಲ ಅದನ್ನ. Because the law of God is if he doesn't work he shouldn't eat anything. ಈ ದೇವರ ನಿಯಮ ಏನಾಗಿದೆ ಅಂದರೆ ಯಾವನು ಕೆಲಸ ಮಾಡೋದಿಲ್ವೋ ಅವನು ತಿನ್ನಬಾರ್ದು ಅಂತ. You say well he'll starve. ಅವನು ಹಸಿವಿಂದ ಸಾಯ್ತಾನೆ, he'll die. ಅವನು ಸಾಯ್ಬೋದು. Yeah, let him starve and die. ಅವನು ಸಾಯ್ಲಿ, ಪರವಾಗಿಲ್ಲ. If a man is not willing to work he should not eat. ಯಾರು ಅವನು ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅವನು ಊಟ ಮಾಡಬಾರ್ದು. That's a law of God, it's not my law. ನನ್ನ ಅದು ನಿಯಮ ಅಲ್ಲ, ಅದು ದೇವರ ನಿಯಮ. Here it says in verse 10 we gave this order when we were there. ನಾವು ಅಲ್ಲಿ ಇದ್ದಾಗ ಈ ಆಜ್ಞೆಯನ್ನು ಕೊಟ್ಟಿದ್ದೇವೆ ಅಂತ ಹೇಳುತ್ತೆ. It was an order. ಇದು ಒಂದು ಆಜ್ಞೆ ಆಗಿದೆ. If a man doesn't work he shouldn't eat. ಮನುಷ್ಯ ಕೆಲಸ ಮಾಡಿಲ್ಲ ಅಂದ್ರೆ ಅವನು ತಿನ್ನಬಾರ್ದು. And everybody who wants to find work can find it. ಯಾರು ಈ ಕೆಲಸ ಮಾಡಿ ಕಷ್ಟಪಡ್ತಾರೆ ಅವರು ಸಿಗ್ತಾರೆ, ಅವರಿಗೆ ಸಿಗುತ್ತೆ. Now the same principle applies in knowing God's word. ಈ ಸಿದ್ಧಾಂತ ದೇವರ ವಾಕ್ಯವನ್ನ ಕಂಡುಕೊಳ್ಳೋದ್ರಲ್ಲೂ ಕೂಡ ಅನ್ವಯಿಸುತ್ತೆ. This is spiritual bread. ಇದು ಒಂದು ಆತ್ಮಿಕ ಆಹಾರವಾಗಿದೆ. And if a man does not sweat he cannot get his bread. ಅವನು ಒಬ್ಬ ಮನುಷ್ಯ ಇದರಲ್ಲಿ ಬೆವರು ಇಳಿಸಿಲ್ಲ ಅಂದ್ರೆ ಅವನಿಗೇನು ಸಿಕ್ಕೋದಿಲ್ಲ. That means if you're lazy you're not going to get anything from God's word. ಅದರ ಅರ್ಥ ನೀನು ಸೋಮಾರಿಯಾಗಿದ್ರೆ ದೇವರ ವಾಕ್ಯದಿಂದ ನಿನಗೇನು ಸಿಕ್ಕೋದಿಲ್ಲ. I mean, isn't it a shameful thing that if you don't go to work and you're always wanting somebody else to give you money to buy bread? ಇದು ನಾಚಿಕೆ ಆಗೋದಿಲ್ಲ, ನೀವು ಕೆಲಸಕ್ಕೆ ಹೋಗದೇನೆ ಯಾರಾದರೂ ನಿಮ್ಗೆ ಯಾವಾಗಲೂ ಸಹಾಯ ಮಾಡಬೇಕು, ಊಟ ಕೊಡಬೇಕು ಅನ್ಕೊಂಡಿರೋದು. I mean, most of us would feel ashamed of ourselves. We say, I want to earn my own bread. Why should this chap always earn money and give me money for my bread? ನಮಗೆ ಬಹಳ ಕಷ್ಟ ಆಗುತ್ತೆ ಮತ್ತು ದುಃಖ ಆಗುತ್ತೆ, ಏನು ನಾನು ಕೆಲಸಕ್ಕೆ ಹೋಗದೆ ಯಾರೋ ಒಬ್ರು ನನಗೆ ಸಹಾಯ ಮಾಡಬೇಕಲ್ಲ ಯಾವಾಗಲೂ ಅಂತ. It's the same thing spiritually. ಹಾಗೆ ಆತ್ಮಿಕವಾಗಿ ಕೂಡ we must meditate on what we hear. ನಾವು ಏನು ಕೇಳಿಸ್ಕೊಳ್ತೀವೋ ಅದ್ರ ಬಗ್ಗೆ ಧ್ಯಾನ ಮಾಡಬೇಕು. That is the meaning of spiritually perspiring so that we get some bread. ಅದೇ ಅರ್ಥ ಆತ್ಮಿಕವಾಗಿ ಬೆವರಿಳಿಸೋದು ದೇವರ ಊಟ ಸಿಗ್ಲಿಕ್ಕೆ. We see here that we need to learn how much God loved us. ಇಲ್ಲಿ ನಾವು ತಿಳ್ಕೊಳ್ಳೋದು ಮುಖ್ಯವಾಗಿ ಏನು ಅಂದ್ರೆ ದೇವರು ಎಷ್ಟು ನಮ್ಮನ್ನ ಪ್ರೀತಿಸಿದರು ಅನ್ನೋದು.